ಮೂರನೇದು ಒಕ್ಕಳು ಕಾದಂಬರಿ. ಇದು ನನ್ನ ಬಾಲ್ಯಕಾಲದ ಹಳ್ಳಿಯ ಬಹುಪಾಲು ಕೇರಿಯ ಎಲ್ಲ ನಮ್ಮ ಅಜ್ಜಿಯರ, ಅತ್ತೆಯರ, ತಾಯಂದಿರ, ಹೆಣ್ಣುಮಕ್ಕಳ ಅವರ ಸುತ್ತ ಒಂದು ಕ್ರೂರವಾದ ಜಗತ್ತು ಹೇಗೆ ಅವ್ರನ್ನ ಹಿಂಸಿಸ್ತಿತ್ತು, ಹೇಗೆ ಆ ಲೋಕದ ಒಳಗೆಯೇ ಮತ್ತೆ ಅವರು ಅರಳುತ್ತಾ ಇದ್ದರು, ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಅವರು ರೂಪಾಂತರ ಆದರು ಅನ್ನುವ ಒಂದು ದೀರ್ಘವಾದ ಕಥನವನ್ನು ಇಲ್ಲಿ ಚಿತ್ರಿಸಿದ್ದೀನಿ. ಅಂದರೆ ಈ ಕಾದಂಬರಿಯಲ್ಲಿ ಬರುವ ಕತೆ ಕೂಡ ನನ್ನ ಹಳ್ಳಿಯ ಮನೆಯ ಒಳಗಿನ ನಿಜವಾದ ಕತೆ, ಕಲ್ಪನೆಯ ಕಥೆಯಲ್ಲ. ಆತ್ಮಕಥೆಯಲ್ಲೂ ನನ್ನ ನಿಜವಾದ ಕಥೆ ಇದೆ, ಕಾದಂಬರಿಯಲ್ಲೂ ಕೂಡ ನನ್ನ ನಿಜವಾದ ಕಥೆ ಇದೆ. ನಿಜವಾದ ಕಥೆ ಅಂದರೆ ನಾನು ಬಾಳಿ ಬದುಕಿದ ಬಾಲ್ಯದ ಕಥೆಯನ್ನೇ ನಾನು ಬೇರೆ ರೀತಿಯಲ್ಲಿ ಇಲ್ಲಿ ಪುನರ್ ಸಂಯೋಜನೆ ಮಾಡಿದ್ದೀನಿ. ಇದು ತುಂಬ ಹೆಣ್ಣು ಮಕ್ಕಳೇ ಪ್ರಧಾನವಾಗಿರುವ ಒಂದು ಕಾದಂಬರಿ. ಇದರಲ್ಲಿ ನಮ್ಮಪ್ಪನ ಪಾತ್ರ ಭಾಳ ವಿಕೃತವಾಗಿ ಭೀಕರವಾಗಿ ಬರ್ತದೆ. ಅವನ ವಿಕೃತವಾದ ಹಿಂಸೆಯಿಂದ ಹೇಗೆ ನನ್ನ ಹಳ್ಳಿಯ ಮನೆಯ ಹೆಣ್ಣು ಮಕ್ಕಳು ನರಳುತ್ತಿದ್ದರು ಅನ್ನುವ ಒಂದು ಅಸಹಾಯಕ ಕಥೆಗಳೆಲ್ಲ ಇಲ್ಲಿ ಬರ್ತಾ ಹೋಗ್ತವೆ. ಅವನ ನಿರ್ಮಲವಾಗಿ ಒಂದು ತೀವ್ರವಾದ ತಲ್ಲಣಿಸುವಂತೆ ಹೇಳೋದಕ್ಕೆ ಈ ಕಾದಂಬರಿಯಲ್ಲಿ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇದರಲ್ಲಿ ಯಾವುದಾದ್ರು ಒಂದು ಪುಟ್ಟ ವಿವರಣೆಯನ್ನು ಹೇಳ್ಬೋದು. ಹೇಗೆ ಈ ಕಾದಂಬರಿಯ ಭಾಷೆ ಅಥವಾ ನಿರೂಪಣಾ ರೀತಿ ಸಾಕ್ತದೆ ಅನ್ನೋದನ್ನು ಬಿಂಬಿಸೋದಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡ್ತೀನಿ. ಇದನ್ನು ಕೂಡ ಅಷ್ಟೇ, ಎಲ್ಲಿಂದ ಓದಿದ್ರೂ ಒಂದು ಅರ್ಥ ಆಗುತ್ತೆ, ಓದಿಸ್ಕೊಳ್ತದೆ. ಇವಕ್ಕೆ ಒಂದೊಂದು ಅಧ್ಯಾಯಕ್ಕೂ ಉಸಿರು 1, ಉಸಿರು 2 ಅಂತ ಹೇಳ್ತಾ ಹೋಗ್ತೇನೆ. ಶೀರ್ಷಿಕೆ ಇಲ್ಲ. ಒಂದೊಂದು ಅಧ್ಯಾಯಕ್ಕೂ ಉಸಿರು 1, ಉಸಿರು 2 ಅಂತ. ಉಸಿರು 1 ಮೊದಲನೇ ಪ್ರವೇಶಿಕೆ, ಇದು ಮೊದಲನೇ ಅಧ್ಯಾಯ ಅನ್ನೋ ಅರ್ಥದಲ್ಲಿ. ಚಳಿಗಾಳಿಯ ಸೋನೆ ಮಳೆ ಇಬ್ಬನಿಯಂತೆ ಉದುರುತ್ತಿತ್ತು. ಮಬ್ಬಾಗಿ ಎಲ್ಲೋ ಸಣ್ಣ ಮಿಂಚು ಗುಡುಗಿನ ಸದ್ದಿನಲ್ಲಿ ಆಕಾಶದ ಮರೆಯಲ್ಲಿ ಮುಸುಕಿನ ಗುದ್ದಾಟ ನಡೆಸಿತ್ತು. ಕತ್ತಲು ಆಕಳಿಸಿ ಮುದುಡಿ ಬಿದ್ದಿತ್ತು. ಇಡೀ ಮನೆ ಬೆದರಿತ್ತು. ಬಾಡಿ ಬದುಕಿದ್ದ ಪಾಳೆಯಗಾರರ ಕಾಲದ ಆ ಪಳೆಯುಳಿಕೆಯ ಮನೆತನವೀಗ ಕಾಲು ಮುರಿದುಕೊಂಡು ತೆವಳುತ್ತಿತ್ತು. ಮಂದ ಬೆಳಕಿನ ದೀಪಗಳು ಮಿಳ್ಳಾಡುತ್ತಿದ್ದವು. ಆಗಾಗ ಸುಯ್ಯೋ ಎಂದು ಬಾಗಿಲನ್ನು ನೂಕಿ ಮುರಿಯುವಂತೆ ಮಳೆಗಾಳಿ ನುಗ್ಗಿ ಬರುತ್ತಿತ್ತು. ಮುರಿದಿದ್ದ ಬಾಗಿಲನ್ನು ಸಾಕಷ್ಟು ಬಾರಿ ರಿಪೇರಿ ಮಾಡಿದ್ದರೂ ಬಲವಿರಲಿಲ್ಲ. ಕಿಟಕಿ ಬಾಗಿಲುಗಳ ಮುಚ್ಚಲು ಹೆಣಗಾಡಿ ತನ್ನ ಮಗನ 2 ಗಂಡು ಮಕ್ಕಳು ಎಂತಹ ಗನಂದಾರಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ ಎಂಬುದನ್ನು ಗಳಿಗೆಯಲ್ಲೇ ಗುರುತಿಸಿ ವಟವಟ ಎಂದು ಅಸಹನೆಯನ್ನು ಬೀಸುವ ಚಳಿಗಾಳಿಯ ಮೇಲೆ ತೂರುತ್ತಿತ್ತು. ಇವರು ಮಾಡಿರುವ ಪಾಪವ ಮುಚ್ಚಲು ಮಗ ಅನ್ನೋ ಈ ದೇವಪ್ಪ ಯಾಕಾದರೂ ಇಷ್ಟೊಂದು ಕಷ್ಟಪಡುವನು ಎಂದು ಆ ಶಿವನನ್ನು ವಾಸನೆ ಅರಿತವಳಾಗಿ ಅವನನ್ನು ರಕ್ಷಿಸಲು ಕೈ ಹಿಡಿದೆಳೆದು ತನ್ನ ಯಾವತ್ತಿನ ಕತ್ತಲೆ ನೆಲಮನೆಗೆ ಕರೆದೊಯ್ದು, ಇಲ್ಲೇ ಈ ಸಾಲು ಗುಡಾಣ ತೊಂಬೆಗಳ ತಳದ ಮೂಲೆಯಲ್ಲಿ ಬಿದ್ದಿರು, ನಾನು ಕರೆಯದೆ ಬರಬಾರದು ಎಂದು ಸುಮ್ಮನೆ ಎಲೆ ಅಡಿಕೆ ಜಗಿಯುತ್ತಾ ದೇವಪ್ಪನ ಮಕ್ಕಳಾದ ವೀರೇಶ್ವರ, ರುದ್ರೇಶ್ವರ ಹಳಿಯುತ್ತಾ ಮುಪ್ಪಿನ ಕಣ್ಣುಗಳಲ್ಲೇ ಗತಕಾಲದ ಬಾಳನ್ನು ನೆನೆಯುತ್ತಾ ಗೊಣಗುತ್ತಲೇ ಇದ್ದಳು. ಇದಿಷ್ಟು ಒಂದು ಚಿತ್ರ. ಅಂದರೆ ಒಂದು ಕಾದಂಬರಿಯ ಒಂದು ಘಟನೆ ಆಗೋ ಪೂರ್ವದಲ್ಲೇ ಆಗೋಗಿದೆ ಘಟನೆ, ಒಂದು ಆಪತ್ತು ಆಗಿದೆ.
ಅದರ ಸೂಚನೆಯನ್ನು ಕಂಡಿಡಿದಾಗೆ ಆ ಮನೆಯ ಎತ್ತಜ್ಜಿ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾಳೆ. ಅಂದರೆ ಆ ಕಥೆಯ ಚಿತ್ರಗಳೇನೆಂದರೆ, ದೇವಪ್ಪನ ಮಕ್ಕಳಾದ ವೀರೇಶ ರುದ್ರೇಶ ಇಬ್ಬರು ಅಲ್ಲಿ ತನ್ನ ಆ ಮನೆತನದ ಸೊಸೆಯನ್ನು ಕೊಂದು ಬಂದಿರ್ತಾರೆ ಆ ಸೋನೆ ಮಳೆಯ ಆ ರಾತ್ರಿಯಲ್ಲಿ. ಅದರ ಚಿತ್ರವನ್ನು ಹೇಳ್ತಾ ಹೋಗ್ತದೆ ಕತೆ. ಸೊ ಅದಕ್ಕೆ ಒಂದು ಪ್ರವೇಶಿಕೆಯಾಗಿ ಆ ಘಟನೆಯ ಮೂಲಕ ಇಡೀ ಊರಿನ ಆ ಹೆಂಗಸರ ಎಲ್ಲ ಕಥೆಗಳು ಒಂದಕ್ಕೊಂದು ಜೊತೆಗೂಡಿ ಬರ್ತಾ ಹೋಗ್ತವೆ. ನನ್ನ ಬರಹಕ್ಕೆ ನೀವು ಒತ್ತಾಸೆ ಮಾಡಿದ್ದಕ್ಕೆ ನಿಮ್ಮನ್ನ ಕೃತಜ್ಞೆ ಮೂಲಕ ನೆನೆಯುತ್ತಾ ನಾನು ಇದನ್ನು ಮುಗಿಸ್ತೀನಿ. ನಮಸ್ಕಾರ.